ಪದೇ ಪದೇ ವಿಧಾನಸಭೆಯಲ್ಲಿ ಹೇಳ್ತಾರಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಹಳೆ ಮೈಸೂರು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರಲ್ಲ. ಅಲ್ಲೆಲ್ಲ ನಿಜಾಮರ ಆಡಳಿತ ಇದ್ದಿದ್ದು, ಸಾಬರ ಆಡಳಿತ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರ ಒಡೆಯರ ಆಡಳಿತ ಇತ್ತು. ಇದರಿಂದ ಹಳೆ ಮೈಸೂರು ಇವತ್ತು ಕೈಗಾರಿಕಾ ದೃಷ್ಟಿಯಿಂದ ಅಭಿವೃದ್ಧಿಯಾಗಿದೆ. ನೀರಾವರಿಯಲ್ಲಿ ರೈತರ ಜೀವನಾಡಿಯಾಗಿದೆ. ಅದರ ಇದೊಂದು ರೀತಿ ಕೃಷ್ಣರಾಜ ಒಡೆಯ ಅವರಿಗೆ ಅಪಮಾನ ಮಾಡೋದಕ್ಕೆ ಈ ಸರ್ಕಾರ ಮೊದಲಿಂದಲೂ ಪ್ರಯತ್ನ ಮಾಡ್ತಾ ಇದೆ. ಒಂಥರ ಅವರಿಗೆ ಆ ಮನೆತನಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಇತಿಹಾಸದಲ್ಲೇ ಕೂಡ ಮೈಸೂರಿನ ಮಹಾಶಿಲ್ಪಿ ಅಂತಾನೆ ಹೆಸರಿರೋದು. ಟಿಪ್ಪು ಸುಲ್ತಾನ್ಗೆ ಏನ್ ಹೆಸರಿದೆ? ಮತಾಂಧ, ಒಡಗಲಲ್ಲಿ 1 ಲಕ್ಷಕ್ಕೂ ಹೆಚ್ಚು ಒಡವರನ್ನ ಮೋಸದಿಂದ ಮರಣ ಹೋಮ ಮಾಡಿದವನು. ನಮ್ಮ ಮಂಡ್ಯದ ಮೇಲ್ಕೋಟೆ ದೇವಸ್ಥಾನದಲ್ಲಿ ಸುಮಾರು 1000 ಹಿಂದೂಗಳನ್ನ ಹತ್ಯೆ ಮಾಡಿದಂಥವನು, 100 ದೇವಸ್ಥಾನಗಳನ್ನ ಕೆಡವಾಕಿದವನು. ನನಗನ್ಸುತ್ತೆ ಕಾಂಗ್ರೆಸ್ ಅವರು ಈಗ ಮೈಸೂರಿಗೆ ಬಂದಿದ್ದಾರೆ. ನಾನು ಮಾದೇವಪ್ಪನ ಕೇಳಕ್ಕೆ ಇಷ್ಟಿದ್ದೀನಿ, ತಾವು ಯಾವಾಗ ಬೆಂಗಳೂರಿಗೆ ಪ್ರವಾಸ ಬರ್ತೀರಾ? ಈಗ ಮೈಸೂರು ಪ್ರವಾಸ ಆಯಿತು. ಮೈಸೂರು ಪ್ರವಾಸ ಮಾಡಿ ಟಿಪ್ಪು KRS ನಾಮಕರಣಕ್ಕೆ KRS ಅನ್ನ ತೆಗೆದುಹಾಕಿ ಟಿಪ್ಪು ಸಾಗರ ಅಂತ ಮಾಡಕ್ ಹೊರಟಿದ್ದೀರ. ನನ್ಗನ್ಸುತ್ತೆ ಮಾದೇವಪ್ಪನವರೇ, ಬೆಂಗಳೂರಿಗೆ ಯಾವಾಗ ಬರ್ತೀರಾ? ಅಲ್ಲೂ ಟಿಪ್ಪುದು 1-2-3 ಸಮಾಧಿಗಳು ಇರ್ಬೇಕಲ್ಲ, ಅದನ್ನು ಕೂಡ ಕೆಂಪೇಗೌಡರನ್ನ ತೆಗೆದುಹಾಕ್ಬಿಟ್ಟು, ನಾಡಪ್ರಭು ಕೆಂಪೇಗೌಡರನ್ನ ತೆಗೆದುಹಾಕ್ಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡಕ್ಕೆ ಅಲ್ಲಿ ಯಾವಾಗ ಸ್ಕೆಚ್ ಹಾಕಂತೀರ? ಒಂದು ಸ್ಕೆಚ್ ಹಾಕಿದ್ದೀರಾ ಮೈಸೂರು? ಬೆಂಗಳೂರಿಗೆ ಯಾವಾಗ ಸ್ಕೆಚ್ ಹಾಕ್ತೀರಾ? ಅಂದ್ರೆ ನಿಮ್ ಪಾರ್ಟಿ ಓಟ್ಗೋಸ್ಕರ, ಕೇವಲ ಓಟ್ಗೋಸ್ಕರ ಈ ತರ. ಪಾಪ ನಾಲ್ವಡಿ ಕೃಷ್ಣರಾಜರು ತೀರೋಗಿ ಅವ್ರ ವಂಶಸ್ಥರು ಬಹಳ ಜನ ಬಂದು ಹೋಗಿದ್ದಾರೆ. ಇಷ್ಟು ವರ್ಷ ಆದ್ಮೇಲೂ ಕೂಡ ಅವ್ರನ್ನ ಬಿಡದೆ ಕಾಡ್ತಾ ಇರೋ ಈ ದೆವ್ವಗಳು, ಕಾಂಗ್ರೆಸ್ಸಿನ ದೆವ್ವಗಳು, ನಾಚಿಕೆ ಆಗಲ್ವ ನಿಮ್ಗೆ? ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಒಡೆಯರವರು ಆ ಒಂದು KRS ಅನ್ನ ಕಟ್ಟದಂತವ್ರು. ವಿಶ್ವೇಶ್ವರಯ್ಯನವರು ಅದಕ್ಕೆ ಶಿಲ್ಪಿ, ಅದರ ಪೂರ್ಣ ಶಿಲ್ಪಿ ವಿಶ್ವೇಶ್ವರಯ್ಯನವರು. ಜಗಜ್ಜಾಹಿರಲ್ಲ ವಿಶ್ವೇಶ್ವರಯ್ಯನವರು ಇದೇನು ಒಂದು KRS ಒಂದೇ ಏನು ಕಟ್ಟಿಲ್ಲ, ಬೇಕಾದಷ್ಟು ಡ್ಯಾಮ್ಗಳನ್ನ ಬೆಂಗಳೂರಲ್ಲೂ ಕಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲೂ ಅವರ ಡ್ಯಾಮ್ಗಳನ್ನ ಕಟ್ಟಿರೋ ದಾಖಲೆಗಳಿದೆ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಟಿಪ್ಪು KRS ಸಾಗರಕ್ಕೆ ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದಾರಲ್ಲ. ನಿಮ್ಗೆ ನೋಡಿ, ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೋ ಇತಿಹಾಸ, ನಂದೇ ಸ್ವಂತದ್ದಲ್ಲ ಇದು. ಯಾವನು ಟಿಪ್ಪು ಹಿಂದೆ ಹೋಗಿದ್ದಾರೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ. ಒಬ್ಬ ಬೆಂಕಿ ಬಿದ್ದು ಅವನು ಟಿಪ್ಪು ಚಿತ್ರದಿಗೆ ಹೋಗಿ ಬೆಂಕಿ ಬಿಟ್ಟು ಅವನ ಮನೆ ಹಾಳಾಗೋಯ್ತು. ಇನ್ನೊಬ್ಬ ಯಾರ ಕತ್ತಿ ತಗೊಂಡ, ಆ ಟಿಪ್ಪು ಕತ್ತಿ ತಗೊಂಡು ನಮ್ಮ ದೇಶದೊಳಕ್ಕೆ ಬಂದಿಲ್ಲ. ಅವನು ಯಾರು? ಮಲ್ಯ. ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವನು. ಮುಟ್ಟದವರೆಲ್ಲ ಹೋಗವ್ರೆ. ಈ ಕಾಂಗ್ರೆಸ್ ಅವರು ಹಂಗೆ ಸರ್ವನಾಶ ಆಗ್ತಾರೆ. ಯಾಕಂದ್ರೆ ನಾವೆಲ್ಲರೂ ಕೂಡ ವಿಶ್ವೇಶ್ವರಯ್ಯ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ನಾವೆಲ್ಲರೂ ಕೂಡ ಅವ್ರನ್ನ ಈ ನಾಡಿಗೆ, ರೈತರಿಗೆ ಜೀವ ಕೊಟ್ಟಂಥವ್ರು, ಅಭಿವೃದ್ಧಿ ಅನ್ನೋದನ್ನ ತೋರಿಸ್ಕೊಟ್ಟಂಥವ್ರು. ಆ ಕಾಲದಲ್ಲೇ ಹಿಂದುಳಿದ ಜನಾಂಗಕ್ಕೆ, ದೀನ ದಲಿತರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಅವರಿಗೆ ಆ ಸಂದರ್ಭದಲ್ಲೇ ಮೀಸಲಾತಿಯನ್ನ ಕೊಟ್ಟಂಥವ್ರು. ರೈತರ ಪಾಲಿಗಂತೂ ಅವರ ಒಂದು ರೀತಿ ಅನ್ನದಾತ ಅವರು. ರೈತರ ಪಾಲಿಗೆ ಕಾಂಗ್ರೆಸ್ ಪಾರ್ಟಿಗೆ ನನ್ನ ಅಷ್ಟು ಇಷ್ಟ ಇದ್ರೆ
ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ, ನಮ್ಗೇನು ಬೇಕಾ ಇದಿಲ್ಲ. ಅವ್ರ ಮನೆ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಕಾಂಗ್ರೆಸ್ ಪಾರ್ಟಿಗೆ ಇರ್ಬೇಕೋ ಅವ್ರನ್ನ ಇಟ್ಕೊಳ್ಳಿ. ಆದರೆ ಇವ್ರ ದ್ರೋಹ ಬಗ್ಗೆ ಬೇಡ. ಮತ್ತೆ ನೀವು ಇದು ಅಷ್ಟೇನಲ್ಲ, ಇದರ ಒಂದು 15 ದಿನದಿಂದ ಇವರು ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ಅವರು ಕೂಡ ಇದೇ ತರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಕೈಲೇ ರಾಜ ಋಷಿ ಅನ್ಸ್ಕೊಂಡ್ರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ, ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ಶತಮಾನಗಳ ನಂತರನೂ ಕೂಡ ಕನ್ನಡದ ಜನ ನಿರಂತರವಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಾಲ್ವಡಿ ಕೃಷ್ಣರಾಜರು ನಿಮಗೆ ಗೊತ್ತಿರಂಗೆ ಈ KRS ಕಟ್ಟಬೇಕಾದ್ರೆ ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರ, ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರ ಅವ್ರ ಮನೆಯಲ್ಲಿದ್ದ ಒಡವೆ ತಗೊಂಡೋಗಿ ಮಾರಾಟ ಮಾಡಿದ್ರು. ಯಾರ ಮನೆಯಲ್ಲೂ ತೆಗೆದ ಹಾಕಿಲ್ಲ. ಈ ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ರಾಜ್ಯದ ಜನತೆ ಮೇಲೆ ಕಳೆದ ವರ್ಷ 1 ಲಕ್ಷ ಸಾಲದ ಹೊರೆ, ಈ ವರ್ಷದ ಬಡ್ಜೆಟ್ ಅಲ್ಲಿ 1,05,000 ಸಾಲದ ಹೊರೆ. ನಮ್ಮ ಮೇಲೆಲ್ಲ ಸಾಲದ ಹೊರೆ ಹಾಕ್ಬಿಟ್ಟು 14 ಸೈಟ್ಗಳನ್ನ